ಆಕಾಶವಾಣಿ ಧಾರವಾಡ. ಹಾಸ್ಯ ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ. ರಚನೆ ಗಿರೀಶ್ ಕುಲಕರ್ಣಿ. ನಿರ್ದೇಶನ ಮಂಜುಳಾ ಪುರಾಣಿಕ್. ಕೇಳಿ ಹಾಸ್ಯ ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ. ಯಾರೋ ಬಂದ್ರು ಅಂತ ಕಾಣ್ತದ, ನೋಡೇ ಬಿಡ್ತೀನಿ. ಹೋರಿ ಕಮ್ಮಿಂಗೋ ಕಮ್ಮಿಂಗೋ ವೇಟ್ರಿ. ಎಷ್ಟೊತ್ತದ ಬಾಗಲ ತೆಗಿಲಿಕ್ಕೆ? ಅದೇನೋ ಹೂರಿ ಹೂರಿ ಅಂತ ಒದರ್ತಿದ್ಯಲ್ಲ, ಓಣ್ಯಾಗ ಹೂ ಮಾರ್ಲಿಕ್ ಹೊಂಟಿ ಏನು? ಅಲ್ಲ, ಕಮಿಂಗು ಕಮಿಂಗು ಅಂದ್ರೇನು? ಅಲ್ಲ, ನನ್ನ ಕಮಂಗಿ ಕಮಂಗಿ ಅಂತಿದಿ, ನನ್ನ ಹೋಟೆಲ್ನಾಗ ವೇಟರ್ ಅಂತಿದಿ. ಛೇ 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 ಛೇ, ಒಂದ ಉಸಿರ್ನ ಮಾತಾಡ್ಬೇಡ್ರಿ. ಇಂಗ್ಲಿಷ್ನಾಗ ಹೂ ಅಂದ್ರ ಯಾರು ಅಂತ, ಹೌದಿಲ್ಲೋ? ಇಂಗ್ಲಿಷ್ ರೂಢಿ ಮಾಡ್ಕೊಂಡು ಸ್ಟೈಲಿಶ್ ಆಗಿ ಮಾತಾಡೋಣ ಅಂತ ಯಾರು ಅನ್ನೋದಕ್ಕ ಹೂರಿ ಅಂದೆ. ಬಂದೆ ಅನ್ನೋದಕ್ಕ ಕಮಿಂಗು, ತಡೀರಿ ಅನ್ನೋದಕ್ಕ ವೇಟ್ರಿ ಅಂತ. ನಿನ್ ಹೆಡ್ ಅಂದ್ರ ನಿನ್ನ ತಲಿ, ಇದಕ್ಕ ಇಂಗ್ಲಿಷ್ ಅನ್ನೋದಿಲ್ಲ ಕಮಲಾ, ಕಂಗ್ಲೀಷು ಅಂತಾರ. ಅಲ್ಲ, ಒಮ್ಮಿಂದೊಮ್ಮಿಗಿಲೆ ನಿನಗ ಈ ಇಂಗ್ಲಿಷ್ ಹುಚ್ಚು ಯಾಕೆ ಹೊಕ್ಕಿತು ಅಂತೇನೆ. ಹುಚ್ಚು ಐ ಮೀನ್ ನನ್ನ ಮ್ಯಾಡ್ ಅಂತೀರಿ? ನೀ ಮೀನೋ ನಾ ಮೊಸುಳ್ಯೋ ಒಂದು ತಿಳಿವಲ್ತು. ಅಲ್ಲ, ಇದ್ದಕ್ಕಿದ್ದಂಗ ತಲಿಗೆ ತ್ರಾಸ ಆಗ್ಯದೇನು? ಡಾಕ್ಟರ್ ಕಡೆ ಏನಾರ? ಕರ್ಮ ನಂದು. ಹೂ ಟೋಲ್ಡ್ ಯು? ಒಮ್ಮಿಂದೊಮ್ಮಿಗಲೇ ಈ ಇಂಗ್ಲಿಷಿನ ಹುಚ್ಚು ನಿನ್ನ ಹೆಡ್ನ್ಯಾಗ ಫಿಲ್ ಮಾಡಿದವ್ರು ಯಾರು ಅಂತ. ಅಲ್ಲ, ಯಾವ್ದರ ಸಿನಿಮಾದ ಪ್ರಭಾವ ಏನಿದು? ಯಾವ ಸಿನಿಮಾದ ಪ್ರಭಾವನೂ ಅಲ್ಲ, ನಾಟಕದ ಪ್ರಭಾವನೂ ಅಲ್ಲ ರೀ. ಕಮ್ರಿಲೆ ಸಿಟ್ರಿ ಸಿಟ್ರಿ ಅಂತೀನಿ. ಸಿಟ್ಟ? ನನ್ನ ಮ್ಯಾಲ ಸಿಟ್ಟಿಗೆ ಹೇಳಲಿಕ್ಕೆ ನಾ ಏನ್ ಮಾಡಿದ್ನ್ಯ? ಅಯ್ಯ, ಕೂಡ್ ಬರ್ರಿ ಅಂದೆ. ನಿಮಗಂತೂ ಇಂಗ್ಲಿಷ್ ಅಂದ್ರ ಅಲರ್ಜಿ. ಹೌದು, ನಾನು ಕನ್ನಡದ ಕಟ್ಟಾಳು. ಹಂಗಂತ ನನಗೆ ಇಂಗ್ಲಿಷ್ ಬರಂಗಿಲ್ಲ ಅಂತೇನ್ ತಿಳಿಬೇಡ. ನಿನ್ನಂಗ ಕಮ್ರಿ ಸಿಟ್ರಿ ಸ್ಟ್ಯಾಂಡ್ರಿ ಅಂದ್ರ ಕಂತ್ರಿ ಕಂಗ್ಲೀಷ್ ಅಂತಾರ. ಯಾರ ಕೇಳಿಸ್ಕೊಂಡ್ರ ನಗತಾರ ಆತು. ಸದ್ಯಕ್ಕ ನಾವೊಬ್ಬನೇ ಕೇಳಿಸ್ಕೊಂಡೇನ್ ಹೇಳ್ರಿ ಮಾಮ. ಬಂದು ನೋಡುವ ನಿನ್ನ ತಮ್ಮ ಗೋಪಿ, ಅವನ್ ಎದುರಿಗಾಗ್ಲಿ ನಿನ್ನ ಕಂಗ್ಲೀಷ್ ಭಾಷಾ ಪ್ರದರ್ಶನ. ಕಂಗ್ಲೀಷು ಇದ್ಯಾವ ಭಾಷಾ ರೀ ಮಾಮ? ಏ ಗೋಪಿ, ಬಟ್ಲರ್ ಇಂಗ್ಲಿಷ್ನ್ಯಾಗ ಕನ್ನಡ ಮಿಕ್ಸ್ ಮಾಡಿ ನನಗೂ ಇಂಗ್ಲಿಷ್ ಬರ್ತದ ಅಂತ ದೊಡ್ಡಿಸ್ತನ ತೋರಿಸ್ಲಿಕ್ ಮಾತಾಡ್ತಾರಲ್ಲ, ಅದ ಕಂಗ್ಲೀಷ್ ಏನಪ್ಪಾ? ತಿಳಿತು. ನಾ ಬರುವಾಗ ಒಂದೆರಡು ಶಬ್ದ ಕಿವಿಗ್ ಬಿದ್ವು. ಕಮ್ರಿ ಸಿಟ್ರಿ, ಹೌದಲ್ಲಕ್ಕ? ನೀ ಸುಮ್ನಿರೋ ಗೋಪಿ. ನಾ ಇಂಗ್ಲಿಷ್ ಮಾತಾಡಿದ್ರ ನಿಮ್ ಮಾಮಾಗ ಸ್ಟಮಕ್ ಫೈರೋ ಗೋಪಿ. ಸ್ಟಮಕ್ ಫೈರು? ಹೊಟ್ಟಿ ಕಿಚ್ಚು ಅಂತ. ಓ, ಕೂಲಾತು ತಣ್ಣಗಾತು ಅಂದೇನು? ಅಯ್ಯೋ, ನನ್ ತಲಿಗ್ ಒಂದಿಷ್ಟು. ಅಂದಂಗ ಕಪ್ನಾಗ ಚಹಾ ಹಾಕಿಟ್ಟಿದ್ದೆ, ಕೋಲ್ಡ್ ಆಗಿ ಹೋತೋ ಏನೋ. ರೀ, ಹಾಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ವೇಟ್ರಿ? ವೇಟ್ ಮಾಡೋದ್ರಿಂದ ನಮ್ಮ ವೇಟ್ ಏನು ಕಡಿಮೆ ಆಗುದಿಲ್ಲ ಯಾಕ್ರಿ ಮಾಮ? ಏನೋಪ್ಪ, ನಿನ್ನಕ್ಕ 2ನೇ PUC 2 ಸರಿ ಡುಮ್ಕಿ ಹೊಡೆದು ಓದಿಗೆ ಶರಣ ಅಂದಕೇನ್ಪ. ಅಲ್ಲೋ, ಈಗ ತಲ್ಯಾಗ ಒಮ್ಮಿಲೆ ಇಂಗ್ಲಿಷ್ ಹುಚ್ಚ ಯಾಕೆ ಹೋಗಿತ್ತು ಅಂತ ತಿಳಿವಲ್ತು ಗೋಪಿ. ತಿಳ್ಕೊಳ್ಳೋ ಅಷ್ಟು ವ್ಯವಧಾನ, ಐ ಮೀನ್ ಪೇಶನ್ಸ್ ಎಲ್ಲದರಿ ನಿಮಗ? ಅಂದಂಗ ಅಕ್ಕ, ಆರ್ತಿ ಹೆಂಗಿದ್ದಾಳ? ಗೋಪಿ, ಆರ್ತಿಗೆ ಈಗ 5ರಾಗೇನಪ್ಪ. ಓಹೋ, ಬಾಣಂತನಕ ಇಂಡಿಯಾಕ ಬಂದ್ ಬಿಡುವ ಅಂತಂದ್ರ ಆಕಿ ಗಂಡ ಕೇಳ್ಬೇಕಲ್ಲಪ್ಪ. ಏನಿಲ್ಲ, ಬಾಣಂತನ ಇಲ್ಲೇ ಅಮೆರಿಕಾದಾಗ ಆಗುದು, ನೀವ 6 ತಿಂಗಳು ಬಂದ್ ಬಿಡ್ರಿ ಅಂತ ಹೇಳ್ಯಾನ. ಹೌದಾ? ಚಲೋ ಚಾನ್ಸ್ ಆತಲ್ಲ ಹಂಗಾರ. ಗೋಪಿ, ಬದ್ರಿ ಯಾತ್ರಾಕ್ಕಿಂತ ನಮ್ಮಾಕಿಗೆ ಅಮೆರಿಕ ಯಾತ್ರನ ಶ್ರೇಷ್ಠ ಆಗಿಬಿಟ್ಟದಪ್ಪ. ಯಾವಾಗ ಏರೋಪ್ಲೇನ್ ಏರ್ತೇನೋ ಅಂತ ಕೂತಾಳ ನೋಡು. ಓಹೋ ಮಾಮ ಅವ್ರ, ಅಕ್ಕನ ಗುಟ್ಟು ರಟ್ಟಾತ್. ಯಾಕೆ ನಮ್ಮ ಅಕ್ಕನ ತಲೆಯಾಗ ಇಂಗ್ಲಿಷ್ ಹೊಳ ಹೊಕ್ಕಾವ ಅಂತ. ಗೋಪಿ, ಅಂತೂ ನೋಡಪ್ಪ, ಈಗ ನಿನ್ ಹೆಡ್ಡಿಗೆ ಶೈನ್ ಆತಲ್ಲ. ಐ ಮೀನ್ ನಿನ್ ತಲೆಗ್ ಹೊಳಿತಲ್ಲ. ಕೇಳಿದೇನಪ್ಪ ಗೋಪಿ? ಕೇಳಿದೆ. ನೋ ಅಬ್ಸ್ಟ್ರಕ್ಷನ್. ಐ ಮೀನ್ ಏನ್ ಅಡ್ಡಿ ಇಲ್ಲ. ಗೋ ಅಹೆಡ್ ಅಕ್ಕ, ಗೋ ಅಹೆಡ್.
ಹಲೋ ಗೋಪಿ, ಅಂತೂ ನಿನಗೂ ನಿಮ್ಮ ಅಕ್ಕನ ಚಾಳೆ ಬಡಿತು ಅನ್ನು. ರೀ, ಎಲ್ಡರ್ ಸಿಸ್ಟರ್ಸ್ ಹ್ಯಾಬಿಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ. ಐ ಮೀನ್ ತಿಳಿತು ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ. ಅಲ್ಲ, ನೀನು ಸ್ವಲ್ಪ ದಿವಸ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸಿಗೆ ಯಾಕೆ ಹೋಗಬಾರ್ದು? ಹೌದು ಗೋಪಿ, ಅಂತ ಕ್ಲಾಸು ಈ ಊರಾಗ ಎಲ್ಲೆಲ್ಲವ ನನಗೊಂದ್ ಸ್ವಲ್ಪ ವಿಚಾರಿಸಿ ಹೇಳಲ್ಲ. ಏನು ಬೇಕಾಗಿಲ್ಲ ಗೋಪಿ, ಯಾವ ಕೋರ್ಸು ಬೇಡ, ಪರ್ಸ್ ಖಾಲಿ ಮಾಡೋದು ಬೇಡ. ಅಯ್ಯ, ಹಂಗಂದ್ರೆ ಹೆಂಗ್ರಿ? ಓನ್ಲಿ 6 months ಪರದೇಶದಾಗ ನಾ ಪಾರಾಗ ಬರುದ್ ಬೇಡ? ನಮ್ಮನ್ನ ಪರದೇಶ ಮಾಡಿ ನೀ ಇಂಗ್ಲಿಷ್ ಕಲಿಯೋದು ಬೇಡ, ಅಮೆರಿಕಕ್ಕೆ ಹಾರೋದು ಬೇಡ. ಅಲ್ರಿ ಮಾಮ, ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟು ಇಂಗ್ಲಿಷ್ ಜ್ಞಾನ ಇರಬೇಕು ಅಂತಾಳ ಅಕ್ಕ. ಕಲೀಲಿ ಬಿಡ್ರಿ. ನೀಯರ ಹೇಳೋ ನಿಮ್ಮ ಮಗ. ನೆರೆ ಹೊರೆಯವರು ಅಂತಿರ್ತಾರಪ್ಪ, ಅನುವು ಆಪತ್ತು ಬರ್ತಾವ. ಹೌ ಆರ್ ಯು, ಹೌ ಡು ಯು ಡೂ ಅಂತ ಚಂದಾಗಿ ನಾಕ್ ಮಾತಾಡೋದ್ ಬೇಡಂತೀಯ? ಹೌದು ಹೌದು. ಹೌ ಹಾರ್ತಾರ ಅವರು. ಏ ಹುಚ್ಚಿ, ಅಮೆರಿಕದಾಗ ಚಂಪಕ್ಕ ಸುಂದ್ರಕ್ಕನಂತವ್ರು ಬತ್ತಿ ಹೊಸ್ಕೋತ ಕಟ್ಟಿ ಮ್ಯಾಲ ಕೂತು ಹರಟಿಗೆ ಸಿಗ್ತಾರ ಅಂತ ತಿಳಿದಿ ಏನು? ಡೋಂಟ್ ಟೇಕ್ ಇಟ್ ಈಸಿ. ಐ ನೋ, ಈಜೋದು ಈಸಿ ಅಂತ ಧೈರ್ಯ ಮಾಡಿ ನೀರಿಗೆ ಹಾರಿದಾಗ ಈಸಿಯಾಗಿ ಪಾರಾಗ್ತೀವಿ. ದಾಸರು ಹೇಳ್ಯಾರಲ್ಲ, ಈಸಬೇಕು ಇದ್ದು ಜಯಿಸಬೇಕು ಅಂತೇಳಿ. ಸ್ವಿಮ್ ಅಂಡ್ ಕಾಂಕರ್. ಅಲ್ಲೋ, ಒಬ್ಬರಿಗಿಂತ ಒಬ್ಬರು ಮಹಾ ಪಂಡಿತರು. ಅಲ್ಲ ಕೇಳ್ರಿ, ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟು ಇಂಗ್ಲಿಷು ನನಗ್ ಬರ್ತದ. ಅಮೆರಿಕಕ್ಕೆ ಹೋದಾಗ ನಾ ಎಲ್ಲಾ ಮ್ಯಾನೇಜ್ ಮಾಡ್ತೇನೋ ಗೋಪಿ. ಏ, ನಿಮ್ ಇಂಗ್ಲಿಷು ನನಗ್ ಗೊತ್ತಿಲ್ಲೇನು? ಏನ್ ಮ್ಯಾನೇಜ್ ಮಾಡ್ತೀರಿ? ಈ ಮ್ಯಾನ್ಗ ಏಜ್ ಆಗ್ಯದ, ಪುವರ್ ಫೆಲೋ ಅಂತ ತಿಳ್ಕೋತಾರ ಆತು. ವಾಹ್, ಏನ್ ಡೈಲಾಗ್ ಹೊಡೆದಿ ಅಕ್ಕ. ಹಾ, ಹಿಂಗ ಡೈಲಾಗ್ ಹೊಡ್ಕೋತ ನನ್ ಲಗ ಹೊಡಸ್ತಾಳಪ್ಪ ಆಕಿ. ಅಂದಂಗ ಗೋಪಿ, ನಾ ಹೇಳಿದ್ದು ನೆನ್ಪದಲ್ಲ ನಿಂಗ? ಅದ ಹೌದಲ್ಲೋ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸು ನೆನಪದ ಅಕ್ಕ, ನೆನಪದ. ನೀ ಕೇರ್ ಬಿಡು. ಕೇರ್ ಬಿಡು? ಓ, ಕಾಳಜಿ ಬಿಡು ಅಂದ್ಯಾ? ಅಂತೂ ನಿಮ್ಮ ಕಂಗ್ಲೀಷ್ ಹಾವಳಿಯಿಂದ ಮನಿ ಅನ್ನೋದು ಮ್ಯಾಡ್ಸ್ ಮಾರ್ಕೆಟ್ ಅಂದ್ರೆ ಹುಚ್ಚರು ಸಂತೆ ಆಗ್ಯದ ಅಂತೀರಿ ಮಾಮ? ಅಲ್ಲೇನು ಮತ್ತ. ನಮಗ ಭಾಷಾಭಿಮಾನ ಇರಬೇಕು. ಕನ್ನಡಿಗರಾಗಿ ನಮ್ಮ ಕಸ್ತೂರಿ ಕನ್ನಡದ ಕಂಪು ಸವಿರಿ. ಅಲ್ಲ, ಇದರ ಅರ್ಥ ನಾ ಅನ್ಯ ಭಾಷಾ ವಿರೋಧಿ ಅಲ್ಲ. ಆದ್ರ ನಮ್ಮ ತಾಯಿ ನಾಲಿಗೆ, ಐ ಮೀನ್ ನಮ್ಮ ಮದರ್ ಟಂಗ್ ಮರಿಬ್ಯಾಡ್ರಿ ಅಂತೀರಿ, ಹೌದಿಲ್ಲೋ? ಅಲ್ಲ, ಮದರ್ ಟಂಗ್ ಅನ್ನೋದಕ್ಕ ಮಾತೃ ಭಾಷಾ ಅನ್ನೋ ಶಬ್ದ ಇದ್ದಾಗ ತಾಯಿ ನಾಲಿಗೆ ಅಂತಿದಿ. ಕಮಲಾಬಾಯಿ ಅನ್ನೋ ನಿನ್ ಹೆಸರನ್ನ ಲೋಟಸ್ ಬಾಯಿ ಅಂದ್ರ ಕಂಗ್ಲೀಷ್ ಅಂದ್ರೆ ಹಂಗಾರಿ ಮಾಮ. ಮಾಮ, ನಮ್ಮ ಅಕ್ಕನು ಕನ್ನಡ ವಿರೋಧಿ ಅಲ್ಲ. ಆದ್ರ ಅಮೆರಿಕಕ್ಕೆ ಹೋದಾಗ ಇಂಗ್ಲಿಷ್ ಬರ್ದ ಪ್ಯಾ ಅನ್ನಬಾರದು ಅನ್ನೋದು ಆಕಿ ಹೊಟ್ಟಿಬ್ಯಾನೆ. ಯಾಕವಾಕ, ಹೌದಲ್ಲ? ಹೌದೋ ಮಾರಾಯ, ಅದನ್ನ ನಿಮ್ ಮಾಮ ಅಂಡರ್ಸ್ಟ್ಯಾಂಡ್ ಮಾಡ್ಕೋವಲ್ರೋ ಗೋಪಿ? ಅಂಡರ್ಸ್ಟ್ಯಾಂಡ್ ಅಲ್ಲ, ನನ್ನ ತಲಿ ಬಸ್ ಸ್ಟ್ಯಾಂಡ್ ನಾಗಿನ ಡಸ್ಟ್ಬಿನ್ ಆಗ್ಯದ. ನಾಳೆ ಕಂಗ್ಲೀಷ್ಗೂ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಚಳುವಳಿ ಶುರುವಾದ್ರೂ ಆಶ್ಚರ್ಯ ಇಲ್ಲ. ಹಾ 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 ನಿಮ್ ಅಕ್ಕನ ಆ ಚಳವಳಿ ಮುಂದಾಳತ್ವ ವಹಿಸಿದ್ರು ಆಶ್ಚರ್ಯ ಏನಿಲ್ಲ ಗೋಪಿ. ಛೇ 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 ಛೇ, ಫೋರ್ ಹೆಡ್ ರೈಟಿಂಗು ಅಂದ್ರ ಹಣೆ ಬರಹ ಅಂದೇನೋ? ಕನ್ನಡದ ಕೈಲಾಸಂ ಅವರು ಇವತ್ತಿಗೆ ಇದ್ದಿದ್ರ ನಿಮ್ಮ ಬುದ್ಧಿ ಮತ್ತಾಕ ಶಬಾಸ್ ಅಂತಿದ್ರು. ಮಾಮ, ಕೈಲಾಸಂ ಅಂದ್ಕೊಳ್ಳೆ ನೆನಪಾತು. ಅವ್ರು ಒಂದೊಂದು ಮಾತಿನಾಗೂ ಒಂದೊಂದು ಜೋಕ್ ಇರ್ತಿತ್ತು. ಅವ್ರು ಕೊಂಚ ಮಾತಾಡಿದ್ರು ಒಂದು ಪಂಚ್ ಇರ್ತಿತ್ತು. ಹೌದು, ಜನ ಬಿದ್ದು ನಗತಿದ್ರು. ಅಂತ ಅಗಾಧ ಹಾಸ್ಯ ಪ್ರವೃತ್ತಿ ಅವರದು. ಏ ಗೋಪಿ, ನನಗೂ ಕೈಲಾಸಂ ಅವರೊಂದು ಜೋಕು ನೆನಪಾತ್ ನೋಡಿ. ಒಮ್ಮೆ ಕೈಲಾಸಂ ಅವ್ರನ್ನ ಒಬ್ಬರು, ಯಾಕ್ರಿ ಕೈಲಾಸಂ ಇತ್ತೀಚೆಗೆ ಎಷ್ಟು ಲೀನ್ ಆಗ್ಬಿಟ್ಟಿರಲ್ಲ ಅಂತಂದ್ರಂತ. ಅದಕ್ಕೆ ಕೈಲಾಸಂ ಅವರು, ಲೀನ್ ಏನಿಲ್ಲ, ಹೊಸ ನಾಟಕ ಬರೆಯೋದ್ರೊಳಗ ತಲ್ಲೀನಾಗೇನಿ ಅಂದ್ರಂತ ನೋಡಿ. ಎಂತ ಹಾಸ್ಯ ಪ್ರಜ್ಞೆ ನೋಡ್ರಿ. ಒಬ್ರು ಕೈಲಾಸಂ ಅವ್ರನ್ನ ಕೈಲಾಸಂ ಅಂದ್ರೇನು ಸಾರ್ ಅಂತ ಕೇಳಿದ್ರಂತ. ಕೈ ಹಾಕಿದ್ದೆಲ್ಲ ಲಾಸು ಅಂದ್ರಂತ. ಕೈಲಾಸಂ ಅವರಂಥ ಅದ್ಭುತ ಹಾಸ್ಯ ಲೇಖಕರು ಆವಾಗಿನ ಕಾಲಕ್ಕ ಕಂಗ್ಲೀಷನ ಭಾಷಾ ಪ್ರಯೋಗ ಮಾಡಿ ಜನರನ್ನ ರಂಜಿಸ್ತಿದ್ರು. ಬರೋಬ್ಬರಿ, ನೀ ಹೇಳಿದಂಗ ಕಂಗ್ಲೀಷು ನಾವು ನೀವು ಮಜಾಕ್ ಬಳಸಿದ್ರ ತಪ್ಪಿಲ್ಲ. ಆದ್ರ ಅದನ್ನ ಅಮೆರಿಕದಾಗ ಪ್ರಯೋಗಿಸ್ಲಿಕ್ಕೆ ಹೋದ್ರ ಗ್ಯಾರಂಟಿ ಇಂಗ್ ಕನ್ಸ್ಯೂಮ್ಡ್ ಮಂಕಿ ಆಗೋದು. ಅಂದ್ರೆ ಇಂಗ್ ತಿಂದ ಮಂಗ ಅಂತೀರೇನೋ? ಅಯ್ಯೋಯ್ಯೋ, ಇಂಗು ಅಂದ್ ಕೂಡಲೇ ನೆನಪಾತು. ಏನ್ರಿ, ಇಂಗ್ ತೀರಿ 3 ದಿನ ಆತು. ತಗೊಂಡ್ ಬರ್ರಿ ಅಂತ ನಿಮಗ್ 4 ಸಲ ಹೇಳಿದ್ದೆ. ರಿಟೈರ್ ಆದಾಗಿನಿಂದ ನಿಮ್ ಮರುವು ಇನ್ನೂ ಹೆಚ್ಚಾಗ್ಯದ. ಏನ್ ಮಾಡ್ಲಿ, 60 ಕರಳು ಮರಳು ಅನ್ನೋದಿಲ್ಲ.
ಮರುವು ಸಹಜದ. ಅಲ್ಲ, ಮನಿ ಬಿಡು ಮುಂದ ಪರ್ಸ್ನಾಗ ಮನಿ ಅದನೋ ಇಲ್ಲೋ ನೋಡಂಗಿಲ್ಲ. ಶಾಪಿಗೆ ಹೋಗಿರ್ತಾರ, ಅಲ್ಲೇ ಮನಿ ಪರ್ಸ್ ತಡ್ಕಾಡ್ತಾರ. ಜೊತೆಗೆ ಕರ್ಕೊಂಡ್ ಹೋದ ಹೆಂಡ್ತಿನೂ ಮರ್ತ ಬರ್ತಾರೇನಪ್ಪಾ ನಿಮ್ ಮಾಮ. ಇಂಥ ಮರುಗುಳಿ ಮಾಮರ, ಮರುಗುಳಿ ಅಂದ ಕೂಡ್ಲೆ ನಾ ಬರೆದು ಒಂದು ಚುಟುಕು ನೆನಪಾತು. ಅಕ್ಕ, ನೀನು ಕೇಳಿಲೆ, ಮರೆಯ ಬೇಡ ಮನವೇ ನೀನು ಸತಿಯ ಸ್ಮರಣೆಯ, ಮರೆತು ಮರ ಮರ ಮರುಗಿ, ಮರೆತು ಮರ ಮರ ಮರುಗಿ ಮರುಗುಳಿ ಎನಿಸಲು ಬೇಡ. ಶಾಬಾಷ್ ಗೋಪಿ, ಕವಿ ಹೆಡ್ಡು ಅಂದ್ರ ಇದ ನೋಡಪ್ಪ. ಅಯ್ಯೋ, ಅಂದಂಗ ನಾನು ಮರ್ತ ಬಿಟ್ಟಿದ್ದೆ. ಅಯ್ಯ, ಯಾಕೋ ಗೋಪಿ ಎದ್ದ ಬಿಟ್ಟಿಲ್ಲ, ಕೂಡಲ್ಲ. ಅಯ್ಯೋ, ಇಲ್ಲೋಡಕ್ಕ, ಈಕಿ ವಾರ್ನಿಂಗ್ ಮಾಡಿ ಕಳ್ಸ್ಯಾಳ, ಮನಿಗೆ ಲಘು ಬರ್ರಿ ಅಂತ. ಇಲ್ಲ ಅಂದ್ರೆ ವಾರಗಟ್ಲೆ ವಾರ್ ನಡೀತದ ಮನ್ಯಾಗ. ನಾ ಬರ್ತೀನಿ. ಗೋಪಿ, ನನ್ ಇಂಗ್ಲಿಷ್ ಸ್ಪೀಕಿಂಗು. ಹಾ, ಚಲೋ ನೆನಪಾತು. ನನ್ನ ಗೆಳೆಯ ಜೋಶಿ ಹೆಂಡತಿ ಕೋಕಿಲ ಇದ್ದಾಳಲ್ಲ, ಇಂಗ್ಲಿಷ್ ಕಲ್ಸೋ ಕೋರ್ಸ್ ಮಾಡ್ಯಾಳ. ಈಗ ಮನ್ಯಾಗ ಖಾಲಿನೇ ಇದ್ದಾಳ. 4-5 ಮಂದಿ ಕಲೀಲಿಕ್ಕೆ ತಯಾರಿದ್ರೆ ಸಾಕು, ಮನ್ಯಾಗ ಕ್ಲಾಸ್ ಹೇಳಲಿಕ್ಕೆ ರೆಡಿ ಅಂತ ಅಂದಿದ್ಲು. ಹೌದಾ? ಚಲೋ ಆತಲ್ಲ ಗೋಪಿ. ನಾಳೆ ಆಕಿನ್ ಕರ್ಕೊಂಡ್ ಬಂದ ಬಿಡು. ನಾನು, ಇವ್ರು, ನೀನು 3 ಮಂದಿ ಆದ್ವಾ. ಇನ್ನ ಆ ಕಟ್ಟಿ ಇಂದ್ರ ಕಜ್ಜಿನೂ ಒಪ್ಪಿಸ್ತೀನಿ. 4 ಮಂದಿ ಆತಲ್ಲ. ಆ ಕೋಕಿಲಾಗ ದಿನಾ ಸಂಜಿಕ ನಮ್ಮ ಮನಿಗ್ ಬಂದು ಒಂದ್ ಕ್ಲಾಸ್ ನಡ್ಸಂತ ಹೇಳಿ ಬಿಡು ಗೋಪಿ. ಏ ಹುಚ್ಚಿ, ನನಗೇನ್ ಅವಶ್ಯ ಇಲ್ಲ ಅದು. ಗೋಪಿ, ನಿಮ್ ಮಾಮನ್ ಮಾತೇನ್ ಕೇಳಿಕ್ ಹೋಗ್ಬೇಡ. ನೀ ನಾಳೆನ ಆ ಕೋಕಿಲಾ ಮೇಡಮ್ ಕರ್ಕೊಂಡ್ ಬಂದ್ಬಿಡು. ಎಷ್ಟಂತಾರಷ್ಟು ಫೀಸು ಕೊಟ್ರಾತು ಗೋಪಿ. ಹಿಂಗಂತಿ? ಡನ್. ಹಂಗಾದ್ರೆ ನಾಳೆ ಶಾರ್ಪ್ 4 ಗಂಟೆಗೆ ತಯಾರಾಗಿ ಕೂತಿರಿ. ನಾ ಕೋಕಿಲಾ ಮೇಡಮ್ ಕರ್ಕೊಂಡು ಬರ್ತೀನಿ. ಬರ್ಲಿ ಅಕ್ಕ? ಥ್ಯಾಂಕ್ ಯು, ಬಾಯ್. ರೀ, ಏನ್ರಿ 3:30 ಆಗ್ಲಿಕ್ ಬಂತು. ಗೋಪಿ ಆ ಕೋಕಿಲಾ ಮೇಡಮ್ನ ಕರ್ಕೊಂಡ್ ಬಂದ್ಬಿಡ್ತಾನ. ಏಳ್ರಿನ್ನ ತಡಿಯ ಮರಳ, ಬ್ಯಾರೆ ಶರ್ಟ್ ಹಾಕೊಂಡ್ ಕೂಡ್ರಿ. ಕಟ್ಟಿ ಇಂದ್ರಕ್ ಬಂದ್ರೇನೋ ಅಂತ ನೋಡ್ರಿ. ಏನ್ರಪ್ಪ ನೀವು ಜಪ್ಪೋ ಅಂತ ಕೂತು ಬಿಡ್ತೀರಿ ಒಳಗ. ಛೇ ನಿಂದು ಬಹಳ ಅವಸರ. ಬಂದ್ರ ಬರ್ತಾರಳ, ಬೀಗ್ರ ಬಿಜ್ರ. ಇಲ್ಲೋಡಿಲೆ, ನಿನಗ ಇನ್ನೊಂದ್ ಮಾತು ಹೇಳಿರ್ತಾನೆ. ನನಗೂ ಇಂಗ್ಲಿಷ್ ಬರ್ತದ ಅಂತ ಅವ್ರ ಮುಂದ ಕಮ್ರಿ ಸಿಟ್ರಿ ಅಂತ ನಿನ್ನ ಕಂಗ್ಲೀಷ್ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ ಹೋಗ್ಬೇಡ, ತಿಳಿತಿಲ್ಲೋ? ಆತ್ ಹೇಳ್ರಿ. ಅವ್ರ ಮುಂದ ಮುದ್ದಿ ಬಸವಣ್ಣ ನಂಗ್ ಕೂತಿರ್ತೀನಿ, ಆತಿಲ್ಲೋ? ಅಷ್ಟ್ ಮಾಡು. ಕಮಲ, ಇದ್ದಿ ಏನಮ್ಮ? ಏ, ಯಾರೋ ಬಂದ್ರಂತ ಕಾಣ್ತದ ನೋಡ. ಬರ್ರಿ ಇಂದ್ರಕ್ಕ, ಬರ್ರಿ. ಇನ್ನೇನು ಇಂಗ್ಲಿಷ್ ಟೀಚರು ಬರು ಹೊತ್ತಾಗ್ಯದ. ಬರ್ರಿ ಒಳಗ ಕೂಡ್ ಬರ್ರಿ. ಹೂನವ, ಈ ವಯಸ್ನ್ಯಾಗ ನನಗ್ಯಾಕೆ ಇಂಗ್ಲಿಷ್ ಉಸಾಬರಿ ಅಂತ ಬಿಟ್ಟಿದ್ದೆ. ಏನೋ ನೀ ಭಾಳ ಕರ್ದಿ ಅಂತ ಬಂದ್ ನೋಡವ. ಭಾಳ ಚಲೋ ಆತ್ರಿ ಇಂದ್ರಕ್ಕ. ಅಲ್ರಿ, ನಿಮ್ಮ ಮಗ, ಸೊಸಿ, ಮೊಮ್ಮಕ್ಕಳು ಎಲ್ಲಾ ಫಾರಿನ್ದಾಗ. ಅವ್ರಂತೂ ಅಪೂಟ ಕನ್ನಡನ ಮಾತಾಡಂಗಿಲ್ಲ. ನೀವು ಅವ್ರ ಜೋಡಿ ಮೂಗ್ ಸನ್ನಿ ಮಾಡ್ತಿರ್ತಿದ್ರಿ. ನನಗ ಇಂಗ್ಲಿಷ್ ಬರುದಿಲ್ಲ ಅಂತ ತಾವ ಟಿಸ್ ಪಿಸ್ ಅನ್ಕೋತ ಕಿಸುಕ್ಕನ ನಗತಾವ್ ಖೋಡ್ಗಳು. ನಾನು ಇಂಗ್ಲಿಷ್ ಕಲ್ತು ಮುಂದಿನ ಸರಿ ಬಂದಾಗ ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕಂತೆ ನೋಡವ. ಅಲ್ರಿ, ಸಾರೇನು ಪ್ರೈಸ್ ಕೊಡ್ತೀರಿ ಇಂದ್ರಕ್ಕ? ಸರ್ಪ್ರೈಸ್ ಅನ್ರಿ. ಹ್ಞೂ ನಾನು ಅದ ಅಂದದ್ದು. ನನ್ನ ಮಾತ ಹಿಂಗ ಎಲ್ಲಾರು ಬೈತಾರ ನೋಡಪ್ಪ. ನಾ ಮಾತಾಡ್ಲಿಕ್ ಶುರು ಮಾಡಿದೆ ಅಂದ್ರ ಅನ್ಲಿಮಿಟೆಡ್ ಅಂತಾರ. ಅನ್ಲಿಮಿಟೆಡ್? ಅಕ್ಕ, ಅನ್ನ ಸಾರು ಅನ್ಲಿಮಿಟೆಡ್ ಅಂತ ಏನೇನೋ ಮಾತನಾಡ್ದಿದ್ವಲ್ಲ. ನಿಮ್ಮ ಅಕ್ಕನ ಮಾತು ಕೇಳ್ತೀಯಾ? ಹರಿಟಿಗೆ ನಿಂತರ ಅದೇನೋ ಅಂತಾರಲ್ಲ, ಅನ್ಲಿಮಿಟೆಡ್ ಟಾಕ್ ಟೈಮ್. ಏನಪ್ಪಾ, ಎದರಿಗೆ ಮಾತಾಡುವಾಗೂ ಅಷ್ಟ, ಮೊಬೈಲ್ನ್ಯಾಗ ಮಾತಾಡುವಾಗೂ ಅಷ್ಟ ಏನಪ್ಪ. ಸಾಕ್, ಸುಮ್ನೆ ಕೊಡ್ರಿ. ಮಂದಿ ಮುಂದ್ ಯಾವಾಗೂ ಅಸಹ್ಯ ಮಾಡುದ ನೀವು. ಇರ್ಲಿ ಅಕ್ಕ, ಇವರು ಕೋಕಿಲಾ ಮೇಡಮ್. ಹಲೋ. ನಮಸ್ಕಾರ ಮೇಡಮ್. ಹಲೋ, ಹೌ ಆರ್ ಯು? ಆರಾಮ್ರಿ ಮೇಡಮ್, ಫೈನ್. ನಿಮ್ಮ ಇಂಗ್ಲಿಷ್ ಟೀಚರು. ಹಲೋ. ಇವರು ನಮ್ಮ ಮಾಮ ರಾಜೀವ್ ಅಂತ. ನಮಸ್ಕಾರ. ಮತ್ತ ಇವರು ಏ ಗೋಪ್ಯ, ತಡಿಯೋ, ನಾನ ಹೇಳ್ತೀನಿ. ನಾ ನೋಡವ ಕಟ್ಟಿ ಇಂದ್ರಕ್ಕ ಅಂತ. ನೈಸ್ ಮೀಟಿಂಗ್ ಯು. ಇಲ್ಲೇ ಬಾಜು ಮನ್ಯಾಗ ಇರ್ತೀನಿ. ಮಗ, ಸೊಸಿ, ಮೊಮ್ಮಕ್ಕಳೆಲ್ಲ ಅಮೇರಿಕಾದಾಗೇನವ.
ನಾವು ಮುದುಕ ಮುದುಕಿ ಇಬ್ರು ಇಲ್ಲೇ ಥೋಡೆ ದಿವಸ ಬಂದ್ ಹೋಗ್ರಿ ಅಂತ ಮಗ ಗಂಟ ಬಿದ್ದಾನ. ಮುಂದಿನ ತಿಂಗಳು ಪೀಸಾ ಬರೋದದ ನೋಡು. ಇಂದ್ರಕ್ಕ ಪೀಸಾ ಅಲ್ರಿ ವೀಸಾ ಅನ್ರಿ. ಇರ್ಲಿ ಇರ್ಲಿ, ಈಗ ಕೋಕಲಾ ಮೇಡಮ್ ನಿಮ್ ಇಂಗ್ಲಿಷ್ ರಿಪೇರಿ ಮಾಡ್ಲಿಕ್ಕೆ ಬಂದಾರ. ಯಾಕ್ರಿ ಮೇಡಮ್? ಶೂರ್ ಶೂರ್. ಶೂರ? ಯಾರವ ಶೂರ? ಹಣೇ ಬಾರ, ಕನ್ನಡದ ಶೂರ್ ಅಲ್ರಿ ಇಂದ್ರಕ್ಕ. ನಿಮಗ್ ಹ್ಯಾಂಗ್ ಹೇಳಿ, ಮೇಡಮ್ ಹೇಳುದನ್ನ ಕೇಳ್ರಿ ಎಲ್ಲಾರು, ನಡು ನಡು ಮಾತಾಡ್ಬೇಡ್ರಿ. ಓಕೆ ಓಕೆ. ಫಸ್ಟ್ ಆಫ್ ಆಲ್, ನಿಮ್ಮ ಇಂಗ್ಲಿಷ್ ಕಲಿಯೋ ಇಂಟ್ರೆಸ್ಟ್ ನೋಡಿ ಐ ಆಮ್ ರಿಯಲಿ ಗ್ಲಾಡ್. ನಾನು ಇವತ್ತಿಂದ ಲೆಸನ್ಸ್ ಸ್ಟಾರ್ಟ್ ಮಾಡ್ತೀನಿ. ತಪ್ಪಿದ್ರೂ ಚಿಂತಿಲ್ಲ. ಯು ಆಲ್ ಟ್ರೈ ಟು ಟಾಕ್ ಇನ್ ಇಂಗ್ಲಿಷ್ ಓನ್ಲಿ. ಓಕೆ? ಹ್ಞೂನ್ರಿ. ಹಾ ಹಾ, ಓಕೆ ಮೇಡಮ್. ತಾಕು ಮಶೀದೌತಿ ಎಲ್ಲ ಹಳೆ ಕಾಲದ್ವವ, ಈಗ ಎಲ್ಲಿ ಸಿಗ್ಬೇಕವು? ಓ ಅಜ್ಜಿ, ಮೇಡಮ್ ಹೇಳೋದನ್ನ ಕೇಳ್ರಿ, ಸ್ವಲ್ಪ ಹೊತ್ತು ಆದಷ್ಟು ಇಂಗ್ಲಿಷ್ನಾಗ ಮಾತಾಡ್ರಿ ಅಂದ್ರು. ಓಕೆ, ಇಟ್ಸ್ ಓಕೆ. ಅಜ್ಜಿ, ನಾವು ನೋವ ವಯಸ್ಸಾತಲವ, ಮಣಕಾಲ್ ಮಂಡಿ ಹಿಡ್ದಾವ, ನೋಯ್ತಾವ, ಕೂಡ್ಲಿಕ್ಕೆ ಏಳ್ಲಿಕ್ಕೆ ತ್ರಾಸ ಆಗ್ತದ ನೋಡ ಮರಾಳ. ಇಂದ್ರಕ್ಕ, ನಿಮ್ ಮೊಣಕಾಲ್ ನೋವು ಸ್ವಲ್ಪ ಹೊತ್ತು ತಡ್ಕೊಡ್ರಿ. ಈಗ ಕೋಕಿಲಾ ಮೇಡಮ್ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ನೀವು ಹೇಳ್ರಿ ಮೇಡಮ್. ಓಕೆ ಓಕೆ, ದಟ್ಸ್ ಓಕೆ. ಈಗ ಸಣ್ಣ ಸಣ್ಣ ಪ್ರಶ್ನೆ ಕೇಳ್ತೀನಿ, ಎಲ್ಲಾರು ಇಂಗ್ಲಿಷ್ನಾಗ ಉತ್ತರ ಕೊಡ್ಬೇಕಾ ಮತ್ತೆ? ಓಕೆ? ಹಾ ಮೇಡಮ್. ಸರ್, ಫಸ್ಟ್ ನಿಮಗ್ರಿ. ಮಾಮ. ಹಾ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ರಾಜೀವ್. ಗುಡ್, ದಟ್ಸ್ ಗುಡ್. ಆಂಟಿ, ವಾಟ್ ಈಸ್ ಯುವರ್ ನೇಮ್? ಇಕ್ಕಿ ಒಂದು ಬಂದಾಳ ಆಂಟಿ ಅಂತ. ಆಂಟಿ ನಾ ಹೇಳಿ, ಮೈ ನೇಮ್ ಈಸ್ ಕಮಲಾಬಾಯ್. ಕರೆಕ್ಟ್ ಅಲ್ರಿ? ವೆರಿ ಗುಡ್, ವೆರಿ ಗುಡ್. ಸರ್, ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ಗೋಪಿ. ದಟ್ಸ್ ಗುಡ್. ಅಜ್ಜಿ, ಈಗ ನೀವ್ ಹೇಳಿ, ವಾಟ್ಸ್ ಯುವರ್ ನೇಮ್? ಅಂಥವು 108 ನೇಮ ಮಾಡೇನ್ ಬಿಡವ. ವಾಟ್ ಈಸ್ ಈ ನೇಮ? ಅಜ್ಜಿ, ನೀವು ಇಂಗ್ಲಿಷ್ ಕಲಿತಂಗ ಆತ. ಓಕೆ ಓಕೆ, ಇಟ್ಸ್ ಓಕೆ. ಅಜ್ಜಿ, ವಾಟ್ ಈಸ್ ಯುವರ್ ನೇಮ್ ಅಂದ್ರ ನಿಮ್ ಹೆಸರೇನು ಅಂತ್ರಿ. ಮತ್ತ ನೀವು ಅದ ಪ್ರಶ್ನೆ ರಿಪೀಟ್ ಮಾಡಬಾರ್ದು. ಓಕೆ? ಈಗ ನಾ ಹೇಳ್ತೇನೆ ಕೇಳ್ರಿ. ಮೈ ನೇಮ್ ಈಸ್ ಕೋಕಿಲಾ. ಮೈ ನೇಮ್ ಈಸ್ ಕೋಕಿಲಾ. ಎಲ್ಲೆ ಈಗ ನೀವ್ ಹೇಳ್ರಿ. ಮೈ ನೇಮ್ ಈಸ್ ಕೋಕಿಲಾ. ಬೇಷ್ ಆತ್ ಬಿಡು. ಅಜ್ಜಿ, ನಿಮ್ ಹೆಸರು ಕೋಕಿಲಾನ? ಹಣಿ ಹಣಿ ಹಿಟ್ ಮಾಡ್ಕೋಬೇಕು. ಹೋಗ್ಲಿ ಬಿಡ್ರಿ, ಇಟ್ಸ್ ಓಕೆ. ನೀವು ಹೇಗಿದ್ದೀರಿ ಅನ್ಲಿಕ್ಕೆ ಹೌ ಆರ್ ಯು? ಹೌ ಆರ್ ಯು? ಅಜ್ಜಿ, ನೀವ್ ಹೇಳ್ರಿ, ಹೌ ಆರ್ ಯು? ಹೌ ಹಾರ್ದಂಗ ಆಗ್ಯದ ತಾಯಿ. ಹಿಂಗ್ ಧಡಕ್ಕನ ಕೇಳಿದ್ರಿ ಏನ್ ಹೇಳವ? ಮೇಡಮ್, ಈ ಅಜ್ಜಿನ್ ಬಿಟ್ಬಿಡ್ರಿ, ನಾ ಹೇಳ್ತೀನಿ. ಓಕೆ. ಐ ಆಮ್ ಫೈನ್. ಕರೆಕ್ಟ್ ಅಲ್ರಿ? ವೆರಿ ಗುಡ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಇದನ್ನ ಇಂಗ್ಲಿಷ್ನಾಗ ಹೇಳ್ರಿ. ಇನ್ ಯುವರ್ ಹೌಸ್ ಹೂ ಸ್ಟೇ? ಹೂ ಇಟ್ಕೋ ಕಿವಿ ಮ್ಯಾಲ. ಏ ಗೋಪ್ಯಾ, ಇಂಗ್ಲಿಷ್ ಅಂತಾರ ಇದಕ್ಕ? ಓಕೆ 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 ಓಕೆ, ಲಿಸನ್ ಎವ್ರಿವನ್, ಬಿ ಸೀರಿಯಸ್. ಇದು ಯಾರ ಪೆನ್ನು? ಇದನ್ನ ಇಂಗ್ಲಿಷ್ನಾಗ ಕೇಳ್ರಿ ಕಮಲಾ. ಅದು ಹೂಸ್. ಹೂಸ್ ಹೂಸ? ಯಾರ್ ಬಿಟ್ರ ಮಹಾರಾಳ? ಇಂಗ್ಲಿಷ್ ಕ್ಲಾಸ್ ಇಂದ್ರಕ್ಕ, ಇದು ಕಂಗ್ಲಿಷ್ ಕ್ಲಾಸ್ ಅಲ್ಲ. ಹೂಸ್ ಅಂದ್ರ ಯಾರ್ದು ಅಂತ. ಓಕೆ 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 ಓಕೆ, ದಟ್ಸ್ ಓಕೆ. ಈಗ ಎಲ್ಲರಿಗೂ ಒಂದೊಂದು ಪೆನ್ನು ಪೇಪರ್ ಕೊಡ್ತೇನೆ. ನಿಮ್ಮ ಹೆಸರು ಇಂಗ್ಲಿಷ್ನಾಗ ಬರಿಬೇಕು. ಓಕೆನಾ? ಅಜ್ಜಿ, ತಗೊಳ್ರಿ. ಹರಿಯಾಪ್ ಹರಿಯಾಪ್. ಅಜ್ಜಿ ಅಜ್ಜಿ, ಪೇಪರ್ ಯಾಕೆ ಹರಿದ್ರಿ? ಮತ್ತ ಅಕಿನ ಹರಿಯಪ್ಪ ಹರಿಯಪ್ಪ ಅನ್ಲಲ್ಲೋ ಮಹಾರಾಯ. ಅಯ್ಯ ಇಂದ್ರಕ್ಕ, ಹರಿಯಪ್ಪ ಅಲ್ಲ, ಹರಿ ಅಪ್ಪ ಅಂದ್ರ ಜಲ್ದಿ ಜಲ್ದಿ ಅಂತ. ಕೋಕಿಲ ಅವ್ರ, ಇನ್ನೊಂದ್ ಪೇಪರ್ ಕೊಡ್ರಿ ನಮ್ಮ ಅಜ್ಜಿಗೆ.
ಓಕೆ ಅಜ್ಜಿ ತಗೊಳ್ರಿ, ನಿಧಾನಾಗಿ ಇಂಗ್ಲಿಷ್ನಾಗ ನಿಮ್ ಹೆಸರು ಬರೀರಿ. ನೋ ಹರಿ. ಹಾ, ಈ ಸರಿ ಹರಿಯುವುದಿಲ್ ಬಿಡವ. ಹರಿ ಹರಿ ಏನ್ ಪರೀಕ್ಷಾ ಕಾಲ್ ಬಂತಪ್ಪ. ವೆಲ್, ಕೊಡ್ರಿಲೆ. ಏನ್ ಬರ್ದಿರಿ? ಗೋಪಿ, ರಾಜೀವ. ಕರೆಕ್ಟ್. ಆಂಟಿ, ನೀವು ಕಮಲಾ ಬಾಯಿ ಬಿಡ್ಸ್ ಬರ್ದಿರಲ್ಲ. ಆಕಿ ಹಂಗ ಹೇಳ್ರಿ ಮೇಡಮ್. ನೋಡ್ರಿ, ತಗದದ್ ಬಾಯಿ ಮುಚ್ಚಂಗೇನೇ ಆಗಿಲ್ಲ, ಅದಕ್ಕ ಈಗ ಬಿಡಿಸಿ ಬರದಾಳ. ಟೀಚರ್, ಅಜ್ಜಿ ಬರ್ದತ್ ನೋಡ್ರಿ ಎಲ್ಲ ಕ್ಯಾಪಿಟಲ್, ಆದ್ರ 6 ಅಕ್ಷರ ಹಾರಿಸಿದ್ದಕ್ಕ ಇಂದಿರಾ ಇಂಡಿಯಾ ಆಗ್ಯದ. ದಟ್ಸ್ ಟ್ರೂ. ಇರ್ಲಿ. ಗುಡ್ ಅಟೆಂಪ್ಟ್. ಈಗ ನಿಮ್ಮ ಮನಿಗೆ ಬಹಳ ದಿವಸದ ಮೇಲೆ ಗೆಸ್ಟ್ ಬಂದಾರ ಅಂತ ತಿಳ್ಕೊಡ್ರಿ. ಅವ್ರನ್ನ ಹೆಂಗ್ ಬರ್ಮಾಡ್ಕೊಳ್ತೀರಿ? ಇಂಗ್ಲಿಷ್ನಾಗ ಹೇಳ್ರಿ. ಕಮಲಾ, ನೀವ್ ಹೇಳ್ರಿ. ಯು ಆರ್. ಓಕೆ. ಯು ಆರ್ ವೆಲ್ಕಮಿಂಗ್ ಆಫ್ಟರ್ ಮೆನಿ ಮೆನಿ ಡೇಸ್. ಓ ಗಾಡ್. ಸಿಟ್ರಿ. ಏ ಹುಚ್ಚಿ, ಇಂಗ್ಲಿಷ್ ಅಂತಾರೆ ಇದಕ್ಕ. ಇಲ್ಲಿ ಕೇಳಿಲ್ಲ. ಹಲೋ, ಗ್ಲಾಡ್ ಟು ಸಿ ಯು, ಕಮ್ ಇನ್, ಪ್ಲೀಸ್ ಟೇಕ್ ಯುವರ್ ಸೀಟ್ ಅನ್ಬೇಕು. ಯಾಕ್ರಿ ಮೇಡಮ್? ಯಾ, ರೈಟ್, ಯು ಆರ್ ರೈಟ್ ಸರ್. ಸರ್, ಇಂಗ್ಲಿಷ್ ಚಲೋ ಅದ ನಿಮ್ದು. ಇಷ್ಟ ಇಂಗ್ಲಿಷ್ ಬಂದ್ರೆ ಸಾಕ್ ನೋಡ್ರಿ, ಅಮೆರಿಕ ಇಡೀ ಸುತ್ತಿ ಬರ್ಬೋದು ನೋಡ್ರಿ. ನೋಡು, ನಾ ಹೇಳಿದ್ದಿಲ್ಲ ಕಮಲಾ, ನನ್ನ ಇಂಗ್ಲಿಷ್ ಸುಮಾರಲ್ಲ ಅಂತ. ಓಕೆ, ಈಗ ನಿಮ್ಮಲ್ಲೇ ಒಬ್ರು ಕನ್ನಡದ ಒಂದು ಸಿಂಪಲ್ ಸೆಂಟೆನ್ಸ್ ಅಂಥದ್ ಹೇಳ್ಬೇಕ್ರಿ. ಅದನ್ನ ಇನ್ನೊಬ್ರು ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡ್ಬೇಕು. ಅರ್ಥ ಆತಲ್ಲ ನಾ ಹೇಳಿದ್ದು? ನಾ ಹೇಳಿರೆ? ಹೇಳ್ರಿ ಮಾಮ. ಕಮಾನ್. ಹೆತ್ತವರಿಗೆ ಹೆಗ್ಗಣ ಮುದ್ದು. ನೀ ಹೇಳ ಕಮಲಾ. ಹೂ ಡೆಲಿವರ್ಸ್ ಬಿಗ್ ರ್ಯಾಟ್ ಲವ್ಸ್ ಇಟ್. ಅಕ್ಕ, ಯಾವಾಕಿಗೆ ಬಿಗ್ ರ್ಯಾಟ್ ಡೆಲಿವರಿ ಆಗಿತ್ತು? ತಪ್ಪದಿದ್ದಕ್ಕಿಂತ ತೆಪ್ಪಗ ಎದ್ದು ಹೋಗೋದ ಸರಿ ಅನಿಸ್ತದ. ಅಯ್ಯ ಮೇಡಮ್, ಬಾಸರ ಮಾಡ್ಕೋಬೇಡ್ರಿ, ಕೂಡ್ರಿ, ಸ್ವಲ್ಪ ಚಹಾ ಮಾಡ್ಕೊಂಡ್ ಬರ್ಲಿ. ನಿಮಗ್ ಕೇಳ್ತೇನ ಕಮಲಾ? ಹೋಗು, ಎಲ್ಲಾರ್ಗು ಚಹಾ ತಗೊಂಡ್ ಬಾ. ಎಸ್ ರೀ. ಇಂದ್ರಕ್ಕ, ಯು ಟೇಕಿಂಗ್ ಟೀ? ನೋ. ಹಿಂಗಿನ್ ಚಹಾನ ಅದ್ಯಾಂತದ ನಮ್ಮವ್ವ. ಚಹಾಕ್ಕೂ ಹಿಂಗ್ ಹಾಕ್ತೀರೇನ್ ನೀವು? ಗುಡ್ ಜೋಕ್ ಮೇಡಮ್. ಸಾರಿ ಮೇಡಮ್, ಸಾರಿ. ನಮ್ ಇಂಗ್ಲಿಷ್ ಲೆವೆಲ್ ಬಹಳ ಲೋ ಅದ. ಇಟ್ಸ್ ಓಕೆ. ಲೋ ಗೋಪಿ, ಮೇಡಮ್ಗ ಶಿರಿ ಕೊಡೋದಿದ್ರ ಅದನ್ನ ಸಾರಿ ಯಾಕೆ ಹೇಳ್ತೀಯೋ? ನಿಮ್ ಮಾತಿಗೆ ಹ್ಯಾಮರ್ಲೆ ಹೆಡ್ ಇಟ್ಕೋಬೇಕು ಮೇಡಮ್. ಡೋಂಟ್ ಟೇಕ್ ಇಟ್ ಸೀರಿಯಸ್ ಮೇಡಮ್. ಸೀರಿಯಸ್ ರೀ? ಯಾರಿಗೆ ಏನಾತ್ರಿ? ಏ, ನಿನ್ನ ಮನಿಯವರ ಮಗನ ತಾಯಿಗೆ ತಲಿ ಆಫ್ ಆಗ್ಯದ. ಹೌದೇನ್ರಿ? ಅಲ್ಲ, ಎಂಥ ಚಲೋ ಇದ್ರಲ್ರಿ ಅವ್ರು. ಅಲ್ಲ ಅಕ್ಕ, ಮಾಮ ಅವ್ರ ಕುಚಷ್ಟೇ ಅರ್ಥ ಆಗಲಿಲ್ಲ ನಿನಗ. ನಿನ್ನ ಮನಿಯವರ ಮಗನ ತಾಯಿ ಅಂದ್ರೆ ಯಾರು? ಅಂದ್ರ ನನ್ನ ತಲೆ ಆಫ್ ಆಗ್ಯದ ಅಂದ್ರ ನಿಮ್ಮ ಮಾಮ ರೀ. ನಾ ಒಬ್ಬಕ್ಕೆ ಇದ್ದಾಗ ಏನ್ ಬೇಕಾದ್ದು ಮಾತಾಡ್ರಿ, 4 ಮಂದಿ ಮುಂದ್ ಹಿಂಗ್ ಇನ್ಸಲ್ಟ್ ಮಾಡ್ಬೇಡ್ರ ನನಗ. ಏನ್ ಮಾತಾಡ್ಲಿಕ್ ಹತ್ತೀರೇ? ನನಗೂ ಸ್ಪಷ್ಟ ಕೇಳೋ ಹಂಗ್ ಮಾತಾಡ್ರಿ ಒಂದ್ ಸ್ವಲ್ಪ. ಆತು. ನಿಮ್ಮ ಕಂಗ್ಲೀಷ್ ಡ್ರಾಮಾಕ್ ಬ್ಯಾಸತ್ತು ಮೇಡಮ್ ತಲಿ ಕೈ ಹಚ್ಕೊಂಡು ಕೂತಾರೆ. ನೋ ಪ್ರಾಬ್ಲಮ್, ಐ ಆಮ್ ಓಕೆ. ಮತ್ತ ಕ್ಲಾಸು ಕಂಟಿನ್ಯೂ ಮಾಡೋಣ? ಹುನ್ರಿ. ನೋಡವ, ನನಗ ದಿನಾ ಮನ್ಯಾಗ ಮಾತಾಡೋದು 4-5 ಮಾತ್ ಕಲಿಸ್ಬಿಡವ ಸಾಕು. ಎಲ್ಲಾರು ಮಧ್ಯಾಹ್ನ ಊಟಕ್ ಬರ್ರಿ ಅಂತ ಕರಿಲಿಕ್ಕೆ ಏನ್ ಅನ್ಬೇಕವ? ಓಕೆ, ಹಿಂಗ್ ಹೇಳ್ಬೋದು ನೋಡ್ರಿ. ಆಲ್ ಆಫ್ ಯು ಕಮ್ ಟು ಡೈನಿಂಗ್ ಟೇಬಲ್ ಫಾರ್ ಲಂಚ್. ಲಂಚ್? ಟೇಬಲ್ ತೆಳಗಿನ ಲಂಚ? ಇಂದ್ರಕ್ಕ, ಕಚೇರಿಯಾಗ ತಿನ್ನು ಲಂಚ್ ಅಲ್ರಿ, ಮಧ್ಯಾಹ್ನ ಊಟಕ್ಕ ಲಂಚ್ ಅಂತಾರ, ಮತ್ತ ರಾತ್ರಿ ಊಟಕ್ಕ ಡಿಮ್ಮರ್ ಅಂತಾರಲ್ರಿ ಮೇಡಮ್. ಡಿಮ್ಮರ್ ಅಲ್ಲ ಅಕ್ಕ, ಡಿನ್ನರ್ ಅನ್ನು. ಡಿಮ್ಮರ್ ಅಂದ್ರೆ ಎಷ್ಟರೇ ನಗ್ತಿರೋ? ಸಾಕು. ಎಲ್ಲಾರೇನ್ ಹುಟ್ಟಿದ ಕೂಡ್ಲೆ ಕಲ್ತಾ ಬಂದಿರ್ತಾರೇನು? ಈಗಿನ್ನು ದಣೇ ಅಂತ ABC ಅಂತ ಶುರು ಆಗೇದ್ ನಮ್ ಇಂಗ್ಲಿಷ್ ಕ್ಲಾಸ್. ಓಕೆ, ನೋ ಮೋರ್ ಜೋಕಿಂಗ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಲೆಸನ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಕಾನ್ಸಂಟ್ರೇಟ್ ಮೀನಿಂಗ್ ವಾಟ್ ರೀ? ತಲಿ ಮೇಲೆ ತಣ್ಣನ ವಾಟರ್ ಸುರುಕೋ ಅಂತ.
ಕಾನ್ಸಂಟ್ರೇಟ್ ಅಲ್ಲ, ಕಾನ್ಸಂಟ್ರೇಟ್ ಅಂದ್ರ ಮನಸ್ಸು ಅತ್ಲಾಗ ಇತ್ಲಾಗ ಹರಿ ಬಿಡಬೇಡ್ರಿ, ಪಾಠದಾಗ ಲಕ್ಷ ಇರ್ಲಿ. ರಿಟೈರ್ ಆಗಿ 1 ಇಯರ್ ಆತು, ಇನ್ನರೇ ರೈಟರ್ ಆಗ್ರಿ, ಏನರೇ ಒಂದಿಷ್ಟು ಗೀಚ್ಕೋತ ಕೂಡ್ರಿ ಹೊತ್ ಹೋಗ್ತದ ಅಂದ್ರ ಇವ್ರು ಇಯರ್ ಮೇಲೆ ಹಾಕೋವಲ್ರು. ಹೌದ್ರಿ ಮಾಮ, ಅಕ್ ಹೇಳೋದು ಖರೆ ಅದ ನೋಡ್ರಿ. ಅಲ್ಲ, ನೀವ್ಯಾಕ ಬರೀಲಿಕ್ಕೆ ಶುರು ಮಾಡಬಾರ್ದು? ಒಪ್ಪಿದ್ನೋ ಗೋಪಿ, ಬರ್ದದ್ದನ್ನ ಓದೋರ ಸ್ಕೇರ್ ಸಿಟಿ ಇದ್ದಾಗ ಬರ್ದ ಏನು ಮಾಡ್ಲಿ? ಜನರಲ್ ಆಗಿ ಹೇಳ್ಬೇಕಂದ್ರ ಇತ್ತಿತ್ಲಾಗ ಟಿವಿ ಸಿನಿಮಾದ ಭರಾಟ್ಯಾಗ ಜನರಲ್ಲೇ ಒಳ್ಳೆ ಸಾಹಿತ್ಯ ಓದೋ ಹವ್ಯಾಸನ ಕಡಿಮೆ ಆಗ್ಯದ. ಏನಂತೀರಿ? ಒಳ್ಳೆ ಸಾಹಿತ್ಯಕ್ಕ ಯಾವಾಗ್ಲೂ ಡಿಮಾಂಡ್ ಇದ್ದ ಇರ್ತದ. ನಿನ್ನ ಪ್ರೋತ್ಸಾಹ ಸಿಕ್ರ ನಾನು ಒಂದು ಮಹಾಕಾವ್ಯನ ರಚಿಸಬಹುದೇನವ. ಮೂಲಿ ಒಳಗ ನನ್ನ ಹೆಸರು ಕೇಳಿ ಬರ್ಬೇಕು. ಆಗ್ಲಿರಿ ಮಾರಾಯರ, ಬಹಳ ಸಂತೋಷ. ರಿಟೈರ್ ಆದ್ಮೇಲೆ ಸೌಕಲ್ ಟೈರ್ ಹಂಗ ಮೂಲಿ ಗುಂಪಾಗಬೇಡ್ರಿ, ಕನಿಷ್ಠ ನಿಮ್ಮ ಊರಾಗರೆ ವರ್ಲ್ಡ್ ಫೇಮಸ್ ಆಗ್ರಿ ಅಂತೀನಿ. ಅಲ್ಲ ಅಕ್ಕ, ನೀನು ಮತ್ ಅಜ್ಜಿ ಒಂದ್ ವಾರ ಮೇಡಮ್ ಹತ್ರ ಇಂಗ್ಲಿಷ್ ಪಾಠ ಹೇಳಿಸ್ಕೊಂಡ್ರೆ ನಿಮ್ಮ ಕಂಗ್ಲೀಷ್ ಸುಧಾರಿಸಿ ಕನಿಷ್ಠ ನೀವು ಓಣ್ಯಾಗ ವರ್ಲ್ಡ್ ಫೇಮಸ್ ಆಗ್ತೀರಿ. ಅಂದ್ರ ಓಣ್ಯಾಗ ಫೇಸ್ ಎತ್ಕೊಂಡ್ ಅಡ್ಡಾಡ್ಬೇಡ ಅಂದ್ರೇನು? ಬ್ಯಾಡ ನಮ್ಮಪ್ಪ, ನೇಮು ಫೇಮು ಎಲ್ಲ ಸಂಭ್ರಮ ನಿಮಗ ಇರ್ಲಿ. ಸಂಭ್ರಮ ಏನ್ ಬಂತು, ಅದೆಲ್ಲ ಭ್ರಮ ಅಷ್ಟ. ಅಕ್ಕ, ಮೇಡಮ್ನು ಅಡ್ಡಿ ಇಲ್ಲ, ಎಷ್ಟ್ ಲಘುವನ್ನ ಕಂಗ್ಲೀಷ್ ಕರಗತ ಮಾಡ್ಕೊಂಡ್ರು ನೋಡು. ಮೇಡಮ್ ನಮಗ್ ಇಂಗ್ಲಿಷ್ ಕಲಿಸಿದ್ರು ಇಲ್ಲ ಅವರ ಕಮಲಾಬಾಯಿ ಕಂಗ್ಲೀಷ್ ಕಲಿತರು ಅಂತೂ ಕಮಲಾಬಾಯಿ ಕಂಗ್ಲೀಷ್ ಪುರಾಣಕ್ಕ ಜೈ. ಕಮಲಾಬಾಯಿ ಕಂಗ್ಲೀಷ್ ಪುರಾಣ ಎಂಬ ಹಾಸ್ಯ ನಾಟಕ ಕೇಳುತ್ತಿದ್ದಿರಿ. ರಚಿಸಿದವರು ಗಿರೀಶ್ ಕುಲಕರ್ಣಿ. ಪಾತ್ರ ಪರಿಚಯ: ರಾಜೀವ್ ಉಮೇಶ್ ನಾಯ್ಕ್, ಗೋಪಿ ಡಾಕ್ಟರ್ ಶಶಿಧರ್ ನರೇಂದ್ರ, ಅಜ್ಜಿ ಪದ್ಮಜಾ ಹುಯಿಲ್ಗೋಳ್, ಕೋಕಿಲಾ ಮೇಡಂ ಅನುರಾಧ BR, ವೈಲಿನ್ ಸಹಕಾರ ವಾದಿರಾಜ್ ನಿಂಬರ್ಗಿ. ಕಮಲಾಬಾಯಿ ಪಾತ್ರ ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಮಂಜುಳಾ ಪುರಾಣಿಕ್.